ವೆಲ್ಕಮ್ ಟು ಎಲ್ ಎಮ್ ಕನ್ನಡ ಟ್ರೇಡಿಂಗ್ ಚಾನಲ್. ನಾನು ಆಲ್ರೆಡಿ ಟ್ರೇಡ್ ಮುಗಿಸಿದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಮಾರ್ಕೆಟು ಇವತ್ತು ಸೈಡ್ ವೇ ಅಂತ ತೋರಿಸ್ತಾ ಇದ್ದಾನೆ. ಸೊ ನಾನು ಆಲ್ರೆಡಿ 15-20 ನಿಮಿಷ ಹೋಲ್ಡ್ ಮಾಡಿ ಸಿಕ್ಕಿತ್ತು ಅಮೌಂಟು. ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿದೆ. ನನ್ನ ಟಾರ್ಗೆಟು 1:2 ಇತ್ತು. ಸೊ ಪ್ರೈಸು ನನಗೆ ಸಿಕ್ಕಿದೆ 5%. ಏನು ಮಾಡಿದೆ, ರೀಸೆಂಟ್ ಡೇಸ್ ಮಾತ್ರ ಮಾರ್ಕೆಟು ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ನಾನು ಬೈ ಮಾಡಿದಾಗ 62, ನಾನು ಎಕ್ಸಿಟ್ ಮಾಡಿದಾಗ 66. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು 8 ಪಾಯಿಂಟ್ ಏನೋ ಸಿಕ್ಕಿತ್ತು. ಸೊ ಎಕ್ಸಿಟ್ ಮಾಡೋ ಟೈಮಲ್ಲಿ ಮಾರ್ಕೆಟು ನನಗೆ 4.5 ಸಿಕ್ತು. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. 1:2 ಮೇಲೆ ಸಿಕ್ಕಿತ್ತು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮಾರ್ಕೆಟ್ ಬೈಯಿಂಗ್ ತೋರಿಸ್ತಾ ಇದ್ದಾನೆ, ಬಟ್ ಪ್ರೈಸ್ ಮೂವ್ ಆಗ್ತಾ ಇಲ್ಲ. ನೀವು ನೋಡ್ಬೋದು. ನೀವು ಏನೇ ಪ್ರೈಸ್ ಆ್ಯಕ್ಷನ್ ನೋಡೋ ಮುಂಚೆ, ಬೈ ಮಾಡೋ ಮುಂಚೆ ಪ್ರೀಮಿಯಮ್ ಅಮೌಂಟ್ನ ಚೆಕ್ ಮಾಡಿ, ಪ್ರೈಸ್ ಹೇಗೆ ಮೂವ್ ಆಗ್ತಾಯಿದೆ ಕಂಪೇರ್ ಮಾಡಿ. ಎರಡೂ ಬೈಯಿಂಗ್ ಸೈಡು ಸೆಲ್ಲಿಂಗ್ ಸೈಡು ನೀವು ಅಲ್ಲೇ ಗೊತ್ತಾಗುತ್ತೆ. ಒಂದು ಫಿಕ್ಸ್ಡ್ ಆಗಿಬಿಡ್ಬೇಕು ಯಾವತ್ತೇ ಮಾರ್ಕೆಟಲ್ಲಿ. ಇಲ್ಲ ಬೈಯಿಂಗ್ ಹೋಗ್ತೀನಾ, ಸಪೋರ್ಟ್ ಯಾವುದು, ರೆಸಿಸ್ಟೆನ್ಸ್ ಯಾವುದು ಅಂತ ಯೋಚನೆ ಮಾಡಿ ಟ್ರೇಡ್ ತೆಗಿಬೇಕು. ನೀವು ಬೈಯಿಂಗೇ ಹೋಗ್ತಾ ಇದ್ದಾರಂತೆ, ಸ್ಟ್ರಾಂಗ್ ಸಪೋರ್ಟ್ ಝೋನ್ ಯಾವುದು, ಸ್ಟ್ರಾಂಗ್ ಸಪೋರ್ಟಲ್ಲಿ ಪ್ರೀಮಿಯಮ್ ಮೂವ್ ಆಗ್ತಾ ಇದೆಯಾ, ಅಲ್ಲಿಂದ ಸ್ಟಾರ್ಟ್ ಆಯಿತಾ, ಪ್ರೀಮಿಯಮ್ ಪ್ರೈಸ್ ಹೇಗೆ ಮೂವ್ ಆಗ್ತದೆ. ಒಂದು ಕ್ಯಾಂಡಲ್ 1% ಮೂವ್ ಆಗ್ತಾ ಇದೆ ಅಂದರೆ ಅದು ಪ್ರೀಮಿಯಮ್ ಅಲ್ಲ. ಮಿನಿಮಮ್ 2-3 ಪಾಯಿಂಟ್ ಮೂವ್ ಆಗ್ತಾ ಇದೆ ಅಂದರೆ ಓಕೆ, ಇಲ್ಲಿ ಬೈಯರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ಅದೇ ಥರನೇ ಸೆಲ್ಲಿಂಗು ಸೈಡು ಅಷ್ಟೇ. ನೀವು ಎರಡು ಕಡೆನೂ ಪ್ರೀಮಿಯಮ್ ಚಾರ್ಟಲ್ಲಿ ಪ್ರೈಸ್ ಆ್ಯಕ್ಷನ್ಸನ್ನು ನೋಡಿ, ವೆರಿಫಿಕೇಷನ್ ಮಾಡಿ ಎರಡು ಕಡೆಗೂ. ಇವಾಗ ಅದಾದಮೇಲೆ ಓ ಎ ಡೇಟಾ ನೋಡಿ. ನಿಮಗೆ ಎಲ್ಲ ಕನ್ಫ್ಯೂಷನ್ ಆಗೋದ್ರೆ ಆಗ್ತಾಯಿದ್ರೆ ನಿಮ್ಗೆ ಸ್ಟ್ರಾಂಗ್ ಸಪೋರ್ಟು ರೆಸಿಡೆನ್ಸ್ ಎಲ್ಲಿಂದ ಚೆಕ್ ಮಾಡಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮಾರ್ಕೆಟ್ಗೆ 15 ಮಿನಿಟ್ಸಲ್ಲಿ ನೀವು ವೆಯ್ಟ್ ಮಾಡಿ, ನೀವು ಮಾಡಿರೋ ಟ್ರೆಂಡ್ ಲೈನ್ನ ಅನಾಲಿಸಿಸ್ ಮಾಡಿ, ಕರೆಕ್ಟ್ ಇದೆಯಾ, ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗುತ್ತಾ ಅನ್ನೋದಕ್ಕೆ. ಅಲ್ಲಿ ಅದೇ ಟ್ರೆಂಡ್ ಲೈನ್ ಹತ್ರ ಪ್ರೀಮಿಯಮ್ ಚಾರ್ಟು ಕೂಡ ಬರುತ್ತೆ. ಆವಾಗ ಸ್ಟ್ರಾಂಗ್ ವಿಕ್ ಬಿಟ್ಬಿಟ್ಟು ಒಂದು ಕ್ಲೋಸಿಂಗ್ ಕ್ಯಾಂಡಲ್ ಕೊಡ್ತಾನೆ ಕ್ಲೀನಾಗಿ. ಡೋಜಿ ಆಗಲಿ ಅಥವಾ ಸ್ಪಿನ್ನಿಂಗ್ ಟಾಪ್ ಆಗಲಿ ಮತ್ತು ಆ್ಯಮರ್ ಆಗಲಿ ಕ್ರಿಯೇಟ್ ಮಾಡಿದ್ದಾನೆ. ಅದೇ ಥರನೂ ಒಂದು ಬೇರಿಶ್ ಕ್ಯಾಂಡಲ್ ಮುಂದೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಸಿಗುತ್ತೆ ಅಂದರೆ ಆವಾಗ ಮಾರ್ಕೆಟು ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೋಸ್ಟ್ ಆಫ್ ಟೈಮ್ ಟ್ರೆಂಡ್ ಲೈನ್ ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಕೈಗೆ ಬರುತ್ತೆ. ನೀವು ವೆಯ್ಟ್ ಮಾಡಿ ಟ್ರೇಡ್ ಮಾಡಿ. ಇವತ್ತು ನನ್ನ ಪ್ರಕಾರ ನೀವು ನೋಡ್ತಾ ಇರ್ಬೋದು, ಮಾರ್ಕೆಟ್ ಸೈಡ್ ವೇ ಫುಲ್ಲು. ನೀವು ಅಲ್ಲಿ ನೋಡಿ, ನಾನು ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಅದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಬೈಯಿಂಗ್ ಸೈಡಲ್ಲೇ ಇದೆ. ಅದು ಅದ್ರ ಕೆಳಗೆ ಬಂದೇ ಇಲ್ಲ ಇನ್ನೂ, ಬಟ್ ಪ್ರೈಸ್ ಮಾತ್ರ ಮೂವ್ ಆಗ್ತಾ ಇಲ್ಲ. ಫುಲ್ಲು ಬೈಯಿಂಗ್ ಸೈಡು ಸೆಲ್ಲಿಂಗ್ ಸೈಡು ಎರಡು ಕಡೆನೂ ಪ್ರೈಸ್ನ ಮೆಲ್ಟ್ ಮಾಡ್ತಾ ಇದ್ದಾನೆ. ನೀವು ಏನೇ ಟ್ರೇಡ್ ಮಾಡಬೇಕು ಅಂದರೆ ಮಿನಿಮಮ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ, ಪ್ರೈಸ್ ಆ್ಯಕ್ಷನಲ್ಲಿ ಹೋಗಿ. ಅದೇ ಥರ ನೀವು ನೋಡ್ತಾ ಹೋಗೋದು 10:30 ಆದ್ರೂ ಯಾರೂ ಬೈಯಿಂಗ್ ಯಾರೂ ಬಂದಿಲ್ಲ, ಬೈಯರ್ಸ್ ಯಾರೂ ಎಂಟ್ರಿ ಆಗಿಲ್ಲ. ಅಲ್ಲಿ ಇಷ್ಟೊತ್ತಿಗೆ 10:30 ಆದರೂ ಮಾರ್ಕೆಟ್ ಬೈಯರ್ಸ್ ಬರಬೇಕಾಗಿತ್ತು. ನನಗೆ ಮಿನಿಮಮ್ 15 ನಿಮಿಷ ಹಿಡಿದ್ರೆ ಬೈಯರ್ಸ್ ಯಾರೂ ಎಂಟ್ರಿ ಆಗಿಲ್ಲ. ಅದಕ್ಕೋಸ್ಕರ ನಾನು ಎಕ್ಸಿಟ್ ಬಂತು. ಇಲ್ಲ ಅಂದರೆ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಮಿನಿಮಮ್ ನನ್ನ ಟಾರ್ಗೆಟ್ ಯಾವುದಿದ್ರು 1:2. ಸೊ ನಾನು ಇದೀಗೆ ನೀವು ನೋಡ್ತಾ ಇರೋ ಸ್ಕ್ರೀನ್ ಮೇಲೆ ಕಡಿಮೆನೇ ಸಿಕ್ತು. ಇಟ್ಸ್ ಓಕೆ, ನಾನು ಏನು ಮಾಡೋಕ್ಕಾಗಲ್ಲ, ಎಲ್ಲ ದಿನ ನನ್ನ ದಿನ ಆಗಿರಲ್ಲ. ಅದಕ್ಕೋಸ್ಕರ ಆಲ್ರೆಡಿ ಫ್ರೈಡೇ ಮೂವ್ಮೆಂಟ್ ಕೊಟ್ಟಿದ್ದಾನೆ. ನಾನು ಅಂದ್ಕೊಂಡೆ ಇವತ್ತು ಫ್ರೈಡೇ ಮೂವ್ಮೆಂಟ್ ಕೊಟ್ಟಿದ್ದಾನೆ ಅಂದರೆ ಇವತ್ತು ಚಾನ್ಸಸ್ ಇರುತ್ತೆ ಅಂದ್ಕೊಂಡೆ, ಬಟ್ ಚಾನ್ಸಸ್ ಇಲ್ಲ. ಮಾರ್ಕೆಟ್ ಟೋಟಲ್ ಸೈಡ್ ವೇ. ಎರಡು ಕಡೆಯೂ ಪ್ರೈಸ್ ಮೆಲ್ಟ್ ಮಾಡ್ತಾ ಇದ್ದಾನೆ. ಬೈಯಿಂಗ್ ಕಡೆಯೂ ಪ್ರೈಸ್ ಮೂವ್ ಮಾಡ್ತಾ ಇದ್ದಾನೆ, ಬಟ್ ಒಂದು ಬಿಗ್ ಕ್ಯಾಂಡಲಲ್ಲಿ 1% ಇಲ್ಲ, 0.5% ಕೊಡ್ತಾ ಇದ್ದಾನೆ. ಪ್ರೀಮಿಯಮ್ನ ನೋಡ್ಕೊಂಡು ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡಿ. ಸುಮ್ಮನೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ನೋಡ್ಕೊಂಡು ಟ್ರೇಡ್ ಮಾಡಿ. ಬಿಗ್ ಬಾರ್ ಕ್ಯಾಂಡಲ್ ಬಂತು ಅಂದರೆ ನೋಡ್ಕೊಂಡು ಟ್ರೇಡ್ ಮಾಡಿ. ಅದು ಬಿಗ್ ಬಾರ್ ಕ್ಯಾಂಡಲ್ ಎಲ್ಲಿ ಬರುತ್ತೆ ಅಂದರೆ ಸ್ಟ್ರಾಂಗ್ ಸಪೋರ್ಟು ಇಲ್ಲ ರೆಸಿಸ್ಟೆನ್ಸ್ ಲೈನಲ್ಲೇ ಬರುತ್ತೆ. ಅವಾಗ ನೋಡ್ಕೊಂಡು ಟ್ರೇಡ್ ಮಾಡಿ. ಪ್ರೈಸ್ ಆ್ಯಕ್ಷನ್ನ ನೀವು ಪ್ರೀಮಿಯಮ್ ಚಾರ್ಟಲ್ಲಿ ನೋಡ್ಕೊಂಡು ಟ್ರೇಡ್ ಮಾಡಿ. ಪದೇ ಹೇಳ್ತೀನಿ, ಪ್ರೀಮಿಯಮ್ ಚಾರ್ಟಲ್ಲಿ ಪ್ರೈಸ್ ಆ್ಯಕ್ಷನ್ಸನ್ನ ನೋಡಿ. ಹಾಗೆಯೇ ಓ ಎ ಡೇಟಾನು ನೋಡಿ. ಓ ಎ ಡೇಟಾ ಬೈಯಿಂಗೆಲ್ಲ ಇದೆ ಇನ್ನೂ. ಅದೆಲ್ಲ ವೆರಿಫಿಕೇಷನ್ ಮಾಡಿ ಟ್ರೇಡ್ ತೆಗೀರಿ. ಸುಮ್ಮನೆ ಟ್ರೇಡರ್ ತೆಗಿಯೋಕ್ಕೆ ಹೋಗ್ಬೇಡಿ, ಪ್ರಾಬ್ಲಮ್ ಆಗುತ್ತೆ ನಿಮಗೆ ಲಾಸ್ ಆಗುತ್ತೆ. ಮಾರ್ಕೆಟ್ ಎರಡು ಕಡೆಗೂ ಚೆಕ್ ಮಾಡಿನೇ ನೀವು ಎಂಟ್ರಿ ಆಗಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಆಲ್ರೆಡಿ ಟ್ರೇಡ್ ಮುಗಿಸಿದ್ದೀನಿ. ಇವಾಗ ನಾನು ಅಷ್ಟಕ್ಕಷ್ಟೇ ಆಡೋಕ್ಕೆ ಹೋಗಲ್ಲ. ನಿಮ್ಗೇನೇ ಇಷ್ಟೇ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏನೇ ಇದ್ದರೂ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.